की बोलो भारत माता की बोलो भारत माता की ತಾಯಿ ಭಾರತೀಯ ಪಾದ ಕಮಲಗಳಿಗೆ ವಂದಿಸ್ತಾ ಪರಮ ಪೂಜ್ಯ ಶ್ರೀಗಳ ಪಾದ ಚರಣಗಳಿಗೆ ನಮಸ್ಕರಿಸ್ತಾ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ಸಂಗಮದ ಆಯೋಜನಾ ಸಮಿತಿಯ ತಾಲೂಕು ಅಧ್ಯಕ್ಷರೇ, ಮಂಡಲದ ಉಪಾಧ್ಯಕ್ಷರೇ, ಶ್ರದ್ಧೇಯ ನನ್ನ ಹಿರಿಯರೇ, ಮಾತಾ ಭಗಿನಿಯರೇ, ಹಿಂದೂ ಯುವ ಮನಸ್ಸುಗಳೇ, ಅಭಿವ್ಯಕ್ತಿಯ ಪ್ರತಿಧ್ವನಿಗಳಾದಂತಹ ಪತ್ರಕರ್ತ ಮಿತ್ರರೇ, ಹಿಂದೆ ದಕ್ಷ ಬ್ರಹ್ಮನ ಶಾಪಕ್ಕೆ ಚಂದ್ರದೇವ ತುತ್ತಾಗಿದ್ದಂತೆ. ದಕ್ಷ ಬ್ರಹ್ಮನ ಶಾಪದಿಂದ ವಿಮೋಚನೆ ಆಗೋದಕ್ಕೆ, ಅದರಿಂದ ವಿಮೋಚನೆಯನ್ನ ಪಡ್ಕೊಳ್ಳೋದಕ್ಕೆ ಚಂದ್ರದೇವ ಸೌರಾಷ್ಟ್ರದಲ್ಲಿರುವಂತಹ ಸೋಮನಾಥನ ಅಥವಾ ಅಲ್ಲಿದ್ದಂತಹ ಆ ಜ್ಯೋತಿರ್ಲಿಂಗಕ್ಕೆ ಪೂಜೆಯನ್ನ ಮಾಡಿ ಆ ಜ್ಯೋತಿರ್ಲಿಂಗ ಇದ್ದಂತಹ ಸ್ಥಾನದಲ್ಲಿ ಸುಂದರವಾಗಿರುವಂತಹ ಒಂದು ಮಂದಿರವನ್ನ ಕಟ್ಟಿದ. ಅದು ಚಂದ್ರನೇ ಕಟ್ಟಿದ, ಸೋಮದೇವ ಕಟ್ಟಿದ ಅನ್ನುವ ಕಾರಣಕ್ಕೆ ಮುಂದಿನ ದಿನದಲ್ಲಿ ಅದನ್ನ ಸೋಮನಾಥ ಅಂತ ಕರೆದ್ರು ಅನ್ನೋದನ್ನ ನಾವೆಲ್ಲರೂ ಸಹ ಕೇಳಿದ್ದೀವಿ. ಅಂದ್ರೆ ಚಂದ್ರನಿಂದ ಪೂಜಿಸಲ್ಪಟ್ಟಂತಹ, ಅಥವಾ ಆ ನಂತರದ ದಿನದಲ್ಲಿ ರಾವಣನು ಸಹ ಅಲ್ಲೇ ಪೂಜೆಯನ್ನ ಗೈದಿದ್ದ ಅನ್ನೋದನ್ನು ನಾವು ಕೇಳ್ತೀವಿ. ಶ್ರೀಕೃಷ್ಣ ಸುಂದರವಾಗಿರುವಂತಹ ಒಂದು ಗಂಧದ ಮಂದಿರವನ್ನ ಕಟ್ಟಿ ಆ ಗಂಧದ ಮಂದಿರದ ಒಳಗಡೆ ಜ್ಯೋತಿರ್ಲಿಂಗಕ್ಕೆ ಅಭಿಷೇಕವನ್ನ ಮಾಡಿದ್ದ ಅನ್ನೋದನ್ನು ಸಹ ನಾವು ಕೇಳ್ತೀವಿ. ಅಂದ್ರೆ ಭಾರತದ ಪರಂಪರೆಯ ಜೊತೆಗೆ, ಭಾರತದ ಸಾಂಸ್ಕೃತಿಕ ಪ್ರವಾಹದ ಜೊತೆಗೆ, ಭಾರತದ ಜನಜೀವನದ ಜೊತೆಗೆ ಹರಿದು ಬಂದಿರುವಂತಹ ಒಂದು ನಂಬಿಕೆ, ಅದು ಈ ನೆಲದ ಸೋಮನಾಥ. 1000 ವರ್ಷಗಳ ಹಿಂದೆ 1026ರಲ್ಲಿ ಆ ಸೋಮನಾಥದ ಮೇಲೆ ಒಂದು ದೊಡ್ಡದಾಗಿರುವಂತಹ ದಾಳಿ ಆಗುತ್ತೆ. ದೂರದ ಮೊಹಮ್ಮದ್ ಗಜ್ನಿ ತುಂಬಾ ದೊಡ್ಡ ದಾಳಿಕೋರರ ಪಡೆಯನ್ನ ತಗೊಂಡು ಆ ಮಂದಿರದ ಮೇಲೆ ದಾಳಿಯನ್ನ ಮಾಡ್ತಾನೆ. ಆ ಮಂದಿರದಲ್ಲಿದ್ದಂತಹ ಜ್ಯೋತಿರ್ಲಿಂಗವನ್ನ ಧ್ವಂಸ ಮಾಡ್ತಾನೆ. ಅಲ್ಲಿಂದ ಪ್ರತಿ 200 ವರ್ಷಗಳಿಗೊಂದ್ಸಲ, ಅದು 1200ರಲ್ಲಿ ಸೌರಾಷ್ಟ್ರವನ್ನ ಕೇಂದ್ರವಾಗಿ ಇಟ್ಟುಕೊಂಡು ದಾಳಿಯನ್ನ ಮಾಡ್ತಾ ಇದ್ದಂತಹ ದಾಳಿಕೋರ ಮೊಹಮ್ಮದ್ ಸುಲ್ತಾನ್ ಇರಬಹುದು, ಅಥವಾ ಆ ನಂತರ ಮಲ್ಲಿಕಾಫರ್ನ ಮುಂದೆ ಬಿಟ್ಟು ದಾಳಿಯನ್ನ ಮಾಡಿರುವಂತಹ ದಾಳಿಕೋರ ಖಿಲ್ಜಿ ಇರಬಹುದು, ಅಥವಾ 1600ರ ಆಸುಪಾಸಲ್ಲಿ ಇಡೀ ಭಾರತದಲ್ಲಿ ಒಬ್ಬ ಹಿಂದೂ ತನ್ನ ನಂಬಿಕೆ, ತನ್ನ ಪೂಜೆ, ತನ್ನ ಪರಂಪರೆ, ಅಥವಾ ತಾನು ಒಂದು ದೇವಾಲಯಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕಿದ್ರು ಸಹ, ತೀರ್ಥಯಾತ್ರೆಯನ್ನ ಮಾಡಬೇಕಿದ್ರು ಸಹ ದಂಡವನ್ನ ತೆತ್ತು ಆ ತೀರ್ಥಯಾತ್ರೆಯನ್ನ, ತನ್ನ ಪೂಜೆಯನ್ನ, ತನ್ನ ಬದುಕನ್ನ ಕಟ್ಕೋಬೇಕಾಗಿದ್ದಂತಹ ಕೆಟ್ಟ ದುರ ಅವಸ್ಥೆ ಇದ್ದಂತಹ ಔರಂಗಜೇಬನ ಕಾಲದಲ್ಲಿ ನಡೆದಿರುವಂತಹ ದಾಳಿಯಲ್ಲಿ ಇಡೀ ಆ ಸೋಮನಾಥನ ಮಂದಿರ, ಅಲ್ಲಿದ್ದಂತಹ ಜ್ಯೋತಿರ್ಲಿಂಗ, ಅದೆಲ್ಲವೂ ಸಹ ನೆಲಸಮ ಆಯಿತು ಅನ್ನೋದು ಇತಿಹಾಸ. ಆದರೆ ಆ ರೀತಿಯಾದಂತಹ ದಾಳಿ ನಡೆದು 1000 ವರ್ಷಗಳು ಕಳೆದು ಹೋಗಿದೆ. ಆದ್ರೆ ಇವತ್ತಿಗೂ ಸಹ ಆ ಸೋಮನಾಥನ ಮಂದಿರ ಅಲ್ಲಿ ತಲೆ ಎತ್ತಿ ನಿಂತಿದೆ. ಅಥವಾ ಯಾವ ಖಿಲ್ಜಿ, ಯಾವ ಗಜ್ನಿ, ಯಾವ ಸುಲ್ತಾನ ಒಂದು ಮಂದಿರವನ್ನ ನಾಶ ಮಾಡೋದ್ರಿಂದ, ಒಂದು ಜ್ಯೋತಿರ್ಲಿಂಗವನ್ನು ಇಲ್ಲದಾಗಿಸುವುದರಿಂದ ಈ ನೆಲದ ಸಂಸ್ಕೃತಿಯನ್ನ, ಈ ನೆಲದ ಪರಂಪರೆಯನ್ನ, ಈ ನೆಲದ ಜೀವನ ಶೈಲಿಯನ್ನ ಇಲ್ಲದಾಗಿಸಬಹುದು ಅಂತ ಅಂದ್ಕೊಂಡು ಆ ಸಂಸ್ಕೃತಿಯು, ಆ ಜೀವನ ಶೈಲಿಯು ಸಹ ಇವತ್ತು ಈ ನೆಲದಲ್ಲಿ ಜೀವಂತವಾಗಿದೆ ಅನ್ನೋದು ಸತ್ಯ. ಹಾಗಾಗಿ ನಾವು ಸೌರಾಷ್ಟ್ರದ ಸೋಮನಾಥದ ಮೇಲೆ ನಡೆದಿರುವಂತಹ ಆ ದಾಳಿಯನ್ನ ನೆನಪಿಸ್ಕೊಂಡು, ಆ ದಾಳಿಯಿಂದ ಗೆದ್ದು ನಿಂತಿರುವಂತಹ ಅವಿನಾಶಿನಿಯಾಗಿರುವಂತಹ ಈ ನೆಲದ ಸಂಸ್ಕೃತಿ ಪರಂಪರೆಯನ್ನ ನೆನಪು ಮಾಡಿಕೊಂಡು ಸೋಮನಾಥದ ಸ್ವಾಭಿಮಾನದ ಪರ್ವವನ್ನು ಆಚರಿಸುವಂತಹ ದಿನದಲ್ಲಿ ನಾವಿದ್ದೀವಿ. ಸೋಮನಾಥದ ಮೇಲೆ ದಾಳಿ ನಡೆದು ಆ ಮಂದಿರ ಇಲ್ಲದಾದಾಗೆಲ್ಲವೂ ಸಹ ಅಲ್ಲಿ ಮತ್ತೆ ಮಂದಿರವನ್ನ ಕಟ್ಟುವಂತಹ ಪ್ರಯತ್ನಗಳು ಸಹ ನಡೆದಿದೆ. ಹಿಂದೆ ಗಜ್ನಿ ದಾಳಿಯನ್ನ ಮಾಡಿದ. ಆ ಗಜ್ನಿಯ ದಾಳಿಯ ನಂತರ ಅಲ್ಲಿ ಭೋಜರಾಜ ಇರಬಹುದು ಅಥವಾ ಭೀಮದೇವ ಇರಬಹುದು, ಇಬ್ರು ರಾಜರು ಸೇರಿಕೊಂಡು ಅಲ್ಲಿ ಸುಂದರವಾಗಿರುವಂತಹ ಮತ್ತೊಂದು ಮಂದಿರವನ್ನ ನಿರ್ಮಾಣ ಮಾಡಿದೆ. ಅಥವಾ ಔರಂಗಜೇಬ ದಾಳಿ ಮಾಡಿ ನೆಲಸಮ ಮಾಡಿದ್ದಂತಹ ಮಂದಿರವನ್ನ ಆನಂತರ ಮಾತಾ ಅಹಲ್ಯಾಬಾಯಿಯ ಸಂಸ್ಥಾನದ ಒಳಗಡೆ ಬರ್ತಿರ್ಲಿಲ್ಲ, ಸೌರಾಷ್ಟ್ರದಲ್ಲಿತ್ತದು. ಆದರೆ ಅಲ್ಲಿರುವಂತಹ ಮಂದಿರವನ್ನ ಮತ್ತೆ ಕಟ್ಟುವಂತಹ ಪ್ರಯತ್ನ, ಅಲ್ಲಿ ಸೋಮನಾಥನ ಪುನರ್ ಪ್ರತಿಷ್ಠೆಯ ಕೆಲಸವನ್ನ ಮಾತಾ ಅಹಲ್ಯಾಬಾಯಿಯು ಸಹ ಮಾಡಿದ್ರು. 1947 ಭಾರತ ಸ್ವಾತಂತ್ರ್ಯವನ್ನ ಪಡೆದುಕೊಂಡು ಬ್ರಿಟಿಷರನ್ನ ಭಾರತದಿಂದ ಓಡಿಸಿದ ನಂತರ ಇಡೀ ಭಾರತವನ್ನ ಏಕೀಕರಣಗೊಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ, ಭಾರತವನ್ನ ಒಂದು ಒಕ್ಕೂಟ ವ್ಯವಸ್ಥೆಯ ಒಳಗಡೆ ತರುವುದಕ್ಕೆ ಇಡೀ ಭಾರತದ ಉದ್ದಗಲಕ್ಕೆ ಓಡಾಡಿರುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ರು
ಜೂನಗಢವನ್ನ ಭಾರತದ ಭಾಗವನ್ನಾಗಿಸಿದ ನಂತರ, ಜೂನಗಢ ಭಾರತದ ಭಾಗ ಆಗಲ್ಲ, ನಾನು ಸ್ವತಂತ್ರವಾಗಿರ್ತೀನಿ ಅಂತ ಅಲ್ಲಿರುವವನು ಹೇಳ್ತಾ ಇದ್ದ. ಆ ಜೂನಗಢವನ್ನ ಭಾರತದ ಭಾಗವನ್ನಾಗಿಸಿದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲರು ಆ ಸೌರಾಷ್ಟ್ರದ ಮಣ್ಣಲ್ಲಿದ್ದಂತಹ ಸೋಮನಾಥದ ನೆಲಕ್ಕೆ ಹೋಗ್ತಾರೆ. ಅಲ್ಲಿ ಆಗ ಅಹಲ್ಯ ಮಾತೆ ಕಟ್ಟಿದ್ದಂತಹ ಒಂದು ಪುಟ್ಟ ಮಂದಿರ ಇತ್ತು. ಆ ಮಂದಿರದ ಎದುರುಗಡೆ ನಮಸ್ಕಾರವನ್ನ ಮಾಡಿ ಆ ಸೋಮನಾಥದ ದಡಕ್ಕೆ ಅಪ್ಪಳಿಸ್ತಾ ಇದ್ದಂತಹ ಸಮುದ್ರದ ಜಲವನ್ನ, ನೀರನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪವನ್ನ ಮಾಡ್ತಾರೆ. ಭಾರತ ಇವತ್ತು ಅಧಿಕಾರದ ದೃಷ್ಟಿಯಿಂದ, ಆಳ್ವಿಕೆಯ ದೃಷ್ಟಿಯಿಂದ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದೆ. ಭಾರತಕ್ಕೆ ಇವತ್ತು ಭೌಗೋಳಿಕವಾಗಿರುವಂತಹ ಸ್ವಾತಂತ್ರ್ಯ ಸಿಕ್ಕಿದೆ. ಕೇವಲ ಭೌಗೋಳಿಕ ಸ್ವಾತಂತ್ರ್ಯ ಮಾತ್ರ ಅಲ್ಲ, ಭಾರತಕ್ಕೊಂದು ಸಾಂಸ್ಕೃತಿಕ ಸ್ವಾತಂತ್ರ್ಯವೂ ಸಹ ಬೇಕು. ಸಾವಿರಾರು ವರ್ಷಗಳ ದಾಳಿಯಿಂದ ನಾವು ನಮ್ಮ ಯಾವ ಪರಂಪರೆಯನ್ನ, ನಾವು ನಮ್ಮ ಯಾವ ಜೀವನ ಶೈಲಿಯನ್ನ, ನಾವು ನಮ್ಮ ಯಾವ ಸಂಸ್ಕೃತಿಯನ್ನ ಮರಿತಾ ಇದ್ದೀವಿ, ಅಥವಾ ಪಾಶ್ಚಾತ್ಯ ಪ್ರೇರಿತವಾಗಿರುವಂತಹ ಬದುಕು ನಮಗೇನು ಬಂದು ಅಪ್ಪಳಿಸ್ತಾ ಇದೆ, ಅದೆಲ್ಲವನ್ನು ಸಹ ಗೆದ್ದು ನಿಲ್ಲುವಂತಹ, ಈ ನೆಲದ ಸ್ವತ್ವವನ್ನ ಸಾರುವಂತಹ ಭಾರತಕ್ಕೊಂದು ಸಾಂಸ್ಕೃತಿಕವಾಗಿರುವಂತಹ ಸ್ವಾತಂತ್ರ್ಯ ಬೇಕು. ಆ ಸಾಂಸ್ಕೃತಿಕ ಸ್ವಾತಂತ್ರ್ಯದ ಚಿಹ್ನೆ ಅದು ಸೋಮನಾಥ. ಹಾಗಾಗಿ ಸೋಮನಾಥದಲ್ಲಿ ಒಂದು ಸುಂದರವಾಗಿರುವಂತಹ, ಭವ್ಯವಾಗಿರುವಂತಹ ಒಂದು ಮಂದಿರವನ್ನ ಕಟ್ಟಬೇಕು ಅನ್ನುವಂತಹ ಸಂಕಲ್ಪವನ್ನ ಸರ್ದಾರ್ ವಲ್ಲಭಾಯ್ ಪಟೇಲರು ಮಾಡ್ತಾರೆ. ಅಲ್ಲಿಂದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲರು ಇರಬಹುದು ಅಥವಾ KM ಮುನ್ಷಿ ಅವರು ಇರಬಹುದು, ಇವರೆಲ್ಲರ ನೇತೃತ್ವದಲ್ಲಿ, ಇವರೆಲ್ಲರ ಮುಂದಾಳತ್ವದಲ್ಲಿ ಅಲ್ಲಿ ಮಂದಿರ ನಿರ್ಮಾಣದ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ಮಂದಿರದ ನಿರ್ಮಾಣ ಆಗುತ್ತೆ. 1951ರಲ್ಲಿ ಮಂದಿರ ನಿರ್ಮಾಣ ಆದ ನಂತರ ಆ ಮಂದಿರದಲ್ಲಿ ಲೋಕಾರ್ಪಣೆಯ ಕಾರ್ಯಕ್ರಮ, ಮಂದಿರದ ಲೋಕಾರ್ಪಣೆ, ಅದರೊಳಗಡೆ ಜ್ಯೋತಿರ್ಲಿಂಗದ ಪುನರ್ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಆಗಬೇಕು ಅಂದಾಗ ಭಾರತದ ರಾಷ್ಟ್ರಪತಿಗಳಾದಂತಹ ಹಂಗೆ ಬರ್ತಾರೆ ಕೆಲವು ಹಂಗೆ ಬರ್ತವೆ, ಇಲ್ಲ ಅದರಲ್ಲಿ ಇರ್ತದೆ ಬೋಟು. ಆಕೆಯ ದೂರಾಲೋಚನೆ, ಆಕೆಯ ಒಂದು ಏನು ಹಿಂದೂ ಇಂತಹ ಒಳ್ಳೆಯ ಗುಣಗಳು ನಮ್ಮಲ್ಲಿ ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಆದ್ರಿಂದ ಒಂದು ಹುಲಿ ಯಾವತ್ತೂ ಕೂಡ ನೋಡಿ ಉಪವಾಸ ಇರಬಹುದೇ ಹೊರತು ಅದು ಹುಲ್ಲನ್ನು ತಿನ್ನೋದಿಲ್ಲ. ಹುಲ್ಲು ತಿನ್ನುತ್ತಾ? ನೀವು ಕುರಿ ಜೊತೆ ಏನಾರ ಇರಿಸಿ, ನೀವು ಮನೆಗೆ ತಂದಾದರೂ ಸಾಕಿ, ಅದನ್ನು ಬೋನಲ್ಲಾರು ಇಡಿ, ಝೂ ಅಲ್ಲಾರು ಇಡಿ, ಕಾಡಲ್ಲಾರು ಇಡಿ, ಆ ಹುಲಿ ಯಾವತ್ತೂ ಕೂಡ ಹಸಿತು ಅಂತ ಹೇಳಿ ಹುಲ್ಲನ್ನು ತಿನ್ನೋದಿಲ್ಲ. ಅದೇನು ತಿನ್ನುತ್ತೆ? ಬೇಟೆಯಾಡೇ ತಿನ್ನೋದು. ಅದು ಹೇಗೆ ತನ್ನ ಒಂದು ವಿಷಯವನ್ನ ಹಸಿದ್ರೂ ಕೂಡ ಬಿಡೋದಿಲ್ವೋ, ಹಾಗೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ತನವನ್ನು ನಾವು ಬಿಟ್ಕೊಡ್ಬಾರ್ದು, ನಮ್ಮ ಆಚಾರ ವಿಚಾರಗಳನ್ನು ನಾವು ಬಿಟ್ಕೊಡ್ಬಾರ್ದು. ನಮ್ಮ ಧರ್ಮ ನಿಂತಿರ್ತಕ್ಕಂಥದ್ದೇ ಸಂಸ್ಕಾರದ ಮೇಲೆ. ಅರ್ಥ ಆಯ್ತಾ? ನಾವು ಬರೀ ಇಲ್ಲಿ ಜೈ ಹಿಂದೂ, ಜೈ ಭಾರತ ಮಾತೆ, ಮಹಾಂತ ಶಿವಲಿಂಗ ಸ್ವಾಮಿಗಳಿಗೆ ಜಯವಾಗಲಿ, ಭಾರತ ಮಾತೆಗೆ ಜಯವಾಗಲಿ, ಹೀಗೆ ಘೋಷವಾಕ್ಯವನ್ನು ಕೂಗಿದರೆ ಮಾತ್ರ ಸಾಲದು. ಅದಷ್ಟೇ ನಮ್ಮ ಕರ್ತವ್ಯವಲ್ಲ, ಅದು ಒಂದು ದ್ಯೋತಕ ಅಷ್ಟೇ. ಆದರೆ ನಾವು ನಿತ್ಯ ಜೀವನದಲ್ಲಿ ಬೆಳಗ್ಗೆ ಏಳುವಂಥದ್ದು, ಸ್ನಾನ ಮಾಡ್ತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥದ್ದು, ಸ್ವಲ್ಪ ಹೊತ್ತಾದರೂ ಜಪತಪಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು, ಸತ್ಯವನ್ನು ನುಡಿತಕ್ಕಂಥದ್ದು, ದೇವಸ್ಥಾನಗಳಿಗೆ ಮಠಗಳಿಗೆ ನಾವೆಲ್ಲ ಸೇರ್ಕೊಳ್ತಕ್ಕಂಥದ್ದು, ಇಂತಹ ಜಾಗೃತ ಸಭೆಗಳಿಗೆ ನಾವೆಲ್ಲ ಒಗ್ಗಟ್ಟಾಗಿ ಸೇರ್ಕೊಳ್ತಕ್ಕಂಥದ್ದು, ಅಲ್ಲಿ ನಾವು ಶ್ರಮ ವಹಿಸಿ ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕಾರಗಳ ಒಂದು ಏನು ವಿಚಾರಗಳಿರುತ್ತೆ ಅದನ್ನು ಚೆನ್ನಾಗಿ ಮೊದಲು ನಾವು ಆಚರಣೆ ಮಾಡಬೇಕಪ್ಪ ಅಂದ್ರೆ ನಮಗೆ ಗೊತ್ತಿರಬೇಕು. ನಮಗೆ ಗೊತ್ತಿಲ್ಲದೆ ಹೋದರೆ ನಾವು ಆಚರಣೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ನಮಗೆ ಯಾವ ತತ್ವಗಳಿದೆಯೋ ತತ್ವಗಳ ಮೇಲೆ ಹಿಂದೂ ಧರ್ಮ ನಿಂತಿರ್ತಕ್ಕಂಥದ್ದು, ಹೌದಾ? ಆ ತತ್ವಗಳು ಏನೇನಿದೆ ಅದನ್ನು ನಾವು ತಿಳ್ಕೊಳ್ತಕ್ಕಂತಹ ಅವಶ್ಯಕತೆಯನ್ನು ನಾವು ಮೊದಲು ಮಾಡ್ಕೊಳ್ಬೇಕು. ಎಲ್ಲಿ ನಮಗೆ ನಮ್ಮ ಧರ್ಮದ ಈಗ ನೋಡಿ, ಸಣ್ಣ ಸಣ್ಣ ಮಕ್ಕಳು ಶುಕ್ರವಾರ ಎಲ್ಲ ಹೇಗೆ ಅವರು ಕಳಿಸ್ಕೊಡ್ತಾರೆ, ಎಲ್ಲ ಟೋಪಿ ಹಾಕಿ ಎಲ್ಲ ಪ್ರತಿನಿತ್ಯ ಬೆಳಗ್ಗೆ ನೀವು ಇಲ್ಲೇ ಗೋರಿಗೆ ಹೋದ್ರೆ ಸಾಕು, ಎಲ್ಲ 5 ಗಂಟೆಗೆ ಹೋಗ್ತಿರ್ತಾರೆ ಮಕ್ಕಳು. ನಮ್ಮ ಮಕ್ಕಳು ಅಚ್ಚುಕಟ್ಟಾಗಿ ಮಲ್ಕೊಂಡಿರ್ತಾರೆ, ಇಲ್ಲ ಅಕಸ್ಮಾತಾಗಿ ಎದ್ದಿದ್ರೂ ಪುಸ್ತಕ ಕೊಟ್ಟು ಕೂರಿಸ್ಬಿಟ್ಟಿರ್ತೀವಿ. ಅವರಿಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸು, ಸೋಷಲ್ ಇಷ್ಟೇ ಜಗತ್ತು. ಇದನ್ನು ಬಿಟ್ಟು ಬೇರೆ ಜಗತ್ತನ್ನು ನಾವು ಕಲಿಸೋದೇ ಇಲ್ಲ. ದಯವಿಟ್ಟು ಈ ರೀತಿ ಆಗಬಾರ್ದು. ಹೆಣ್ಣು ಮಕ್ಕಳು ಇದ್ದರೆ ಮನೇಲಿ ಮೊದಲು ಎದ್ದು ಕೂಡಲೇ ಬಾಗಲು ಸಾರಿಸಿ, ರಂಗೋಲಿ ಬಿಟ್ಟು 2 ಹೂ ಬಿಟ್ಟು ಒಂದು ದೀಪ ಹಚ್ಚಕ್ಕೆ ಕಳಿಸಿ. ಗಂಡು ಮಕ್ಕಳಿದ್ದರೆ ಅವರಿಗೆ ಒಂದು ಹಸು ಕಟ್ಟಿ, ಹಳ್ಳಿ ಮನೆಯವರಾದರೆ ಒಂದು ಗೋಸೇವೆ ಮಾಡೋಕ್ಕೆ ಹಚ್ಚಿ. ಈ ರೀತಿಯಾಗಿ ನಮ್ಮ ಧರ್ಮ ಉಳಿಬೇಕೇ ಹೊರತು ನಾವು ಸುಮ್ಮನೆ ಭಾಷಣದಲ್ಲಿ ಮಾತನಾಡಿದರೆ ನಮ್ಮ ಧರ್ಮ ನಿಜವಾಗಿಯೂ ಉಳಿತದೆ ಅಂತಕ್ಕಂಥದ್ದಲ್ಲ. ನಾವು ನಿತ್ಯ ನಾವು ಪ್ರತಿದಿನ ಮನೆಯಲ್ಲಿ ನಾವು ಆಚರಣೆ ಮಾಡಿದರೆ ಆಚರಣೆ ಮೂಲಕ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ.
ಆದ್ದರಿಂದ ನಮಗೆ ಪ್ರತಿನಿತ್ಯ ಅವಶ್ಯಕ ಇರತಕ್ಕಂತಹ ಈ ಒಂದು ಧರ್ಮದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ನಾನೊಬ್ಬ ಹಿಂದೂ, ನಾವೆಲ್ಲ ಬಂಧುಗಳು, ನಾವೆಲ್ಲ ಒಂದು ಅಂತಕ್ಕಂತಹದ್ದನ್ನು ನಾವು ಧೈರ್ಯವಾಗಿ ಹೇಳ್ತಕ್ಕಂತಹ ಒಂದು ವ್ಯವಸ್ಥೆಗೆ ನಾವೆಲ್ಲ ಹೋಗಬೇಕು. ಆಮೇಲೆ ನಮ್ಮಲ್ಲೇ ಇರ್ತಕ್ಕಂತಹ ತಪ್ಪುಗಳೇನಿದೆಯೋ ನಾವು ದೇವರ ವಿಷಯವಾಗಿ ಅಥವಾ ನಮ್ಮ ಆಚರಣೆಗಳ ವಿಷಯವಾಗಿ ಏನಾದರೂ ನಮ್ಮಲ್ಲಿ ತಪ್ಪುಗಳು ಏನಾದರೂ ನಮ್ಮಿಂದ ನಡೀತಾ ಇದ್ದರೆ ಅಂತಹ ತಪ್ಪುಗಳನ್ನು ಪ್ರಾಮಾಣಿಕವಾಗಿ ನಾವುಗಳೇ ಕೂತು ಅವಲೋಕನ ಮಾಡಿ ಆ ತಪ್ಪುಗಳನ್ನು ಮಾಡದೇ ಇರೋ ರೀತಿಯಲ್ಲಿ ನಾವು ಬದಲಾಗಬೇಕು. ನಮ್ಮ ಮೂಲ ಆಶಯಗಳು, ನಮ್ಮ ಹಿರಿಯರ ಆಚರಣೆಗಳೇನಿದೆಯೋ ಅದನ್ನು ನಡೆಸ್ತೀವಿ ಅನ್ನೋ ಹೆಸರಲ್ಲಿ ನಾವು ತಪ್ಪುಗಳನ್ನು ಮಾಡಬಾರ್ದು. ಈಗ ಒಂದು ಗಂಗೆ ಪೂಜೆಯನ್ನು ಮಾಡ್ರಿ ಅಂತ ನಮ್ಮ ಹಿರಿಯರು ಹೇಳಿಕೊಟ್ರು. ನೀರನ್ನು ಪೂಜೆ, ನೀರು, ಗಾಳಿ, ವೃಕ್ಷ ಇದೆಲ್ಲದರಲ್ಲಿಯೂ ದೇವರನ್ನು ನೋಡಿದರು ನಮ್ಮ ಹಿರಿಯರು. ಸನಾತನದಲ್ಲಿ ಪ್ರತಿಯೊಂದು ಮಣ್ಣಿನ ಕಣಕಣವನ್ನು ಕೂಡ ದೇವರು ಅಂತ ಕಂಡ್ರು. ಯಾಕೆ ಅದನ್ನೆಲ್ಲ ದೇವರಿಗೆ ಆ್ಯಡ್ ಮಾಡಿದ್ರಪ್ಪ ಅಂತಂದರೆ ಇದೆಲ್ಲ ರಕ್ಷಣೆ ಆಗಬೇಕು. ಇವತ್ತು ಮರ ರಕ್ಷಣೆ ಆದರೆ ನಮಗೆ ಒಳ್ಳೆ ಆಕ್ಸಿಜನ್ ಸಿಗ್ತದೆ. ಇವತ್ತು ಒಳ್ಳೆಯ ನದಿಗಳು, ಹಳ್ಳ, ಹೊಳೆಗಳು ಇದರದೆಲ್ಲ ರಕ್ಷಣೆ ಆದರೆ ನಮಗೆ ಕುಡಿಲಿಕ್ಕೆ ನೀರು ಸಿಗುತ್ತೆ. ಹೌದಾ? ಈಗೆಲ್ಲ ನಾವು ಬಿಸಿಲಿನ ತಾಪದಲ್ಲಿ ಬಳಲ್ತಾ ಇದ್ದೀವಿ. ಈಗ ಎಲ್ರಿಗೂ ಕುಡಿದು ಬಂದೇ ಕೂತ್ಕೊಂಡಿದ್ದೀವಿ. ಎಲ್ರಿಗೂ ಅಲ್ಲಿ ಜ್ಯೂಸ್ ಅದು ಇದೆಲ್ಲ ಕೊಟ್ಟರು, ಈಗಲೂ ಕೊಟ್ಟರು, ಯಾರೂ ಬೇಡ ಅನ್ನಲ್ಲ. ಈಗಲೂ ಕೂಡ ಇನ್ನೊಂದು ರೌಂಡ್ ಬರಲಿ ಅಂತ ನಮ್ಮ ಶರೀರ ಕೇಳ್ತಾ ಇದೆ. ಹೌದಾ? ನಮಗೆಲ್ಲ ನೀರಿನ ದಾಹದ ಅವಶ್ಯಕತೆ, ನಮಗೆಲ್ಲ ನೀರು ಬೇಕು. ಹಾಗೇನೆ ಈಗ ನಾನು ಮಾತನಾಡ್ತಾ ಇದ್ರೆ ನೀವು ಮಾತನಾಡ್ತಾ ಇರಿ ಸ್ವಾಮೀಜಿ ಅಂತ ಯಾರೂ ಕೂತಿರಲ್ಲ. ಸ್ವಾಮೀಜಿ ಸಾಕು, ನಮ್ಮ ಕಿವಿಗಳೆಲ್ಲ ತುಂಬಿದೆ, ನವೀನ್ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಅದಾದಮೇಲೆ ನೀವು ತುಂಬ ಹೇಳ್ಬಿಟ್ಟಿದ್ದೀರಿ, ಈಗ ಊಟದ ಸಮಯ ಆಗ್ತಾ ಇದೆ, ನಮ್ಮನ್ನು ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ಅಂತ ಹೇಳೋದಿಲ್ಲ. ಆದರೆ ಹಾಗೆ ಸೈಲೆಂಟಾಗಿ ಎದ್ದು ಹೋಗ್ಬಿಡ್ತೀರ ಅಲ್ವಾ? ಆದ್ದರಿಂದ ನಮಗೆ ಊಟ ಎಷ್ಟು ಅವಶ್ಯಕ, ನಮಗೆ ನೀರು ಎಷ್ಟು ಅವಶ್ಯಕ, ಇದನ್ನೆಲ್ಲ ಮನಗಂಡು ನಾವು ನಿತ್ಯ ಇದ್ರ ಜೊತೆನೇ ಬದುಕಬೇಕು ತಾನೆ. ನಾವು ನೀರು ನಮಸ್ಕರಿಸುತ್ತಾ ಕಾರ್ಯಕ್ರಮ ಮುಂದುವರಿದಂತೆ ಈಗ ವಂದನಾರ್ಪಣೆ ಇರುತ್ತೆ. ವಂದನಾರ್ಪಣೆಯ ನಂತರ ಈ ನಮ್ಮ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸುಪ್ರಜಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಒಂದೇ ಮಾತರಂ ದೇಶಭಕ್ತಿ ಗೀತೆಯನ್ನು ಹಾಡ್ತಾರೆ. ಹಾಡಿನ ನಂತರ ಭೋಜನ ಅಂದರೆ ಪ್ರಸಾದ ವ್ಯವಸ್ಥೆ ಇರುತ್ತೆ. ಆ ನಂತರ ಕಾರ್ಯಕ್ರಮ ಮುಗಿಯುತ್ತೆ. ಈಗ ವಂದನಾರ್ಪಣೆ ಮನು ಹೆಬ್ಬುಲ್ಸೆ ಇವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ಈ ದಿನದ ಹಂಡ್ಲಿ ಮಂಡಲ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ತಮ್ಮ ಕರೆಗೆ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ವಂದನಾರ್ಪಣೆಯನ್ನು ಅರ್ಪಿಸುವಂಥ ಸಮಯ. ಶ್ರೀ ಮಹಾಂತ ಶಿವಲಿಂಗ ಸ್ವಾಮಿಗಳು, ತಪೋಹಳ್ಳಿ, ಮನಹಳ್ಳಿ ಕ್ಷೇತ್ರ ಪರಮಪೂಜ್ಯರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮಗೆಲ್ಲರಿಗೂ ಆಶೀರ್ವಚನ ಮಾಡಿರ್ತಾರೆ. ಇವರಿಗೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸೋಮವಾರಪೇಟೆ ತಾಲೂಕು ಇವರ ವತಿಯಿಂದ ಭಕ್ತಿಪೂರ್ವಕವಾಗಿ ಒಂದು ವಂದನಾರ್ಪಣೆಯನ್ನು ಅರ್ಪಿಸುತ್ತಿದ್ದೇವೆ. ಪರಮಪೂಜ್ಯರಿಗೆ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯರು ಸೇರಿ ಫಲತಾಂಬೂಲವನ್ನು ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಶ್ರೀಯುತ ಎಚ್ ಎಂ ಶಾಂತಮಲ್ಲಯ್ಯ, ಕೃಷಿಕರು, ಹೆಬ್ಬುಲಸೆ ಗ್ರಾಮದ ನಿವಾಸಿ. ಶ್ರೀಯುತರು ದಿನದ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸಿಕೊಟ್ಟಿರುತ್ತಾರೆ. ಇವರಿಗೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸೋಮವಾರಪೇಟೆ ತಾಲೂಕು ಇವರ ವತಿಯಿಂದ ಹೃದಯಪೂರ್ವಕ ವಂದನಾರ್ಪಣೆಯನ್ನು ಅರ್ಪಿಸುತ್ತಿದ್ದೇವೆ. ಶ್ರೀಯುತರಿಗೆ ಜಗದೀಶ್ ಹುಲಸೆ ಫಲಹಾರವನ್ನು ಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಶ್ರೀಯುತ ಮಣಿಕಂಠ, ಹೆಬ್ಬುಲಸೆ ಗ್ರಾಮದ ನಿವಾಸಿಯಾಗಿದ್ದು ಹಂಡ್ಲಿ ಮಂಡಳ ನಿರ್ವಹಣಾ ಸಮಿತಿಯ ಉಪಾಧ್ಯಕ್ಷರಾಗಿದ್ದು ಇವರಿಗೆ ಹಿಂದೂ ಸಮಾಜ ಆಯೋಜನಾ ಸಮಿತಿ ಸೋಮವಾರಪೇಟೆ ತಾಲೂಕು ಇವರ ವತಿಯಿಂದ ವಂದನಾರ್ಪಣೆಯನ್ನು ಅರ್ಪಿಸುತ್ತಿದ್ದೇನೆ. ಫಲಹಾರವನ್ನು ಸಂದೀಪ್ ರವರು ಕೊಡಬೇಕಾಗಿ ವಿನಂತಿಸುತ್ತೇವೆ.
ಉದ್ಯಮಿಗಳು ಹಿಂದೂ ಸಂಗಮ ಆಯೋಜನಾ ಸಮಿತಿ ಸೋಮವಾರಪೇಟೆ ತಾಲೂಕಿನ ಅಧ್ಯಕ್ಷರು. ಇವರು ಅತ್ಯಂತ ಜವಾಬ್ದಾರಿಯುತವಾಗಿ ಎಲ್ಲ ಕಡೆಯೂ ನಡೆಸಿರ್ತಾರೆ. ಇವರಿಗೆ ಸೋಮವಾರಪೇಟೆ ತಾಲೂಕು ವತಿಯಿಂದ ವಂದನಾರ್ಪಣೆಯನ್ನು ಅರ್ಪಿಸುತ್ತಿದ್ದೇವೆ. ಇವರಿಗೆ ನಾಗೇಶ್ HS ಇವರು ಫಲ ತಾಂಬೂಲವನ್ನು ಕೊಡಬೇಕಾಗಿ ವಿನಂತಿ. ಮೂಲತಃ ಸುಳ್ಯದ ಅಡೂರಿನ ನಿವಾಸಿ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಉದ್ಯಮಿಗಳು. ಇವರಿಗೆ ಹಿಂದೂ ಸಂಗಮ ಆಯೋಜನಾ ಸಮಿತಿ ಸೋಮವಾರಪೇಟೆ ತಾಲೂಕು ಇವರ ವತಿಯಿಂದ ವಂದನಾರ್ಪಣೆ ಅರ್ಪಿಸುತ್ತಿದ್ದೇವೆ. ಇವರಿಗೆ ಅನಿಲ್ ಮೂದ್ರವಳ್ಳಿ ಫಲಹಾರವನ್ನು ಕೊಡುವ ಮೂಲಕ ಗೌರವ ಸೂಚಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೂ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಂಡ್ಲಿ ಪಂಚಾಯಿತಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಮಾತಾ ಭಗಿನಿಯರು, ಪತ್ರಕರ್ತರು, ಪೊಲೀಸ್ ಸಿಬ್ಬಂದಿಗಳು, ಧ್ವನಿವರ್ಧಕದವರಿಗೆ ಈ ಮೂಲಕ ಸ್ವಾಗತವನ್ನು ವಂದನಾರ್ಪಣೆಯನ್ನು ಅರ್ಪಿಸುತ್ತಿದ್ದೇವೆ. ಒಂದೇ ಮಾತಾಡೋಣ. ಈಗ ನಮ್ಮ ರಾಷ್ಟ್ರೀಯ ಗೀತೆಯಾಗಿದೆ, ರಾಷ್ಟ್ರಗೀತೆ ಆಗಿದೆ. ಹಾಗಾಗಿ ಎಲ್ಲ ಎದ್ದು ನಿಂತು ಗೌರವಿಸಬೇಕು.